ತುಂಬಾ ಖುಷಿ ಆಗ್ತದೆ. ಮೊದಲನೇದಾಗಿ ನಂದು ಫಸ್ಟ್ ಟೈಮ್ ಅಂದ್ರೆ ಜನಗಳ ಜೊತೆ ಕುತ್ಕೊಂಡು ನೋಡಿದ್ದು ಈ ಪ್ರತಿ ಫ್ರೇಮ್ ಓಪನಿಂಗ್ ಒಂದ್ ಸ್ವಲ್ಪ ಭಯ ಆಗೋಯ್ತು ನನಗೆ. ಏನಪ್ಪ ಇಷ್ಟೊಂದು ಸೈಲೆಂಟ್ ಅಂದ್ರೆ ಕತೆ ಕೇಳಿಸ್ಕೊತಾ ಇದ್ರು ಅಂತ. ಆಮೇಲೆ ಶುರುವಾಯ್ತು ಎಲ್ಲಾ ಪಾತ್ರಗಳು ಮಜಾ ಇದೆ. ಬಟ್ ಎಲ್ಲದಕ್ಕಿಂತ ಹೇಳೋದಂದ್ರೆ ನಮ್ಮ ಮಹೇಶ್ ಅಣ್ಣ, ಆ ಅಣ್ಣ ನಿದ್ದೆ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಸಿನಿಮಾ ಕೆಲ್ಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಖತ್ತಾಗಿದೆ. ಇನ್ನ ನಮ್ಮ ಅಣ್ಣ ಬರವಣಿಗೆ ಏನೋ ಹೇಳ್ಬೇಕಾಗಿಲ್ಲ, ಅದ್ಭುತ ಬರವಣಿಗೆ. ಎಲ್ಲಾ ಪಾತ್ರಗಳು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಎಲ್ಲಾ ಕಾಮಿಡಿನೂ ವರ್ಕೌಟ್ ಆಗಿದೆ. ಕತೆ ಅಂತೂ ಸೂಪರ್ ಆಗಿದೆ. ಎಲ್ಲೂ ಅಂದ್ರೆ ಒಂಚೂರು ಯಾಕೋ ಇದೊಂದು ಬೋರ್ ಆಗ್ತದೆ, ಇರೋ ಹೊರಗಡೆ ಹೋಗ್ಬರೋಣ ಅನ್ನೋದು ಇಲ್ವೇ ಇಲ್ಲ. ಸಿನಿಮಾ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ಸೂಪರ್ ಆಗಿದೆ. ನಂದು ಒಂದು ಪುಟ್ಟ ಪಾತ್ರ ಇದೆ. ಜನಗಳ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಅಂತಂದ್ರೆ ನಾವೆಲ್ಲ ಕಾಯ್ತದ. ಒಬ್ಬ ಯಾರೇ ಕಲಾವಿದರಾಗ್ಲಿ ನಮ್ಮ ಎಂಟ್ರಿ ಬಂದ್ ಕೂಡಲೇ ಜನ ಚಪ್ಪಾಳೆ ಶಿಲೆ ಹೊಡೆದ್ರೆ ಸಾಕಾಯ ನಮ್ಮ ಜೀವನ ಸಾರ್ಥಕ ಅನ್ಸುತ್ತೆ. ಎಲ್ರು ನ್ಯಾಯ ಒದಗಿಸಿದ್ದಾರೆ. ಸೂಪರ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ. 100% ಪೈಸಾ ವಸೂಲ್ ಸಿನಿಮಾ. ಲೋನು ಅವರೇ ಬಂದು ನಾನು ಕೊಡ್ಸಿದ್ದಲ್ಲ, ಅವರೇ ಎಣ್ಣೆ ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಹೆಂಗ್ ಬೇಕೋ ಅವ್ರು ತಗೊಂಡಿದ್ದಾರೆ. ಖಂಡಿತ ತುಂಬಾ ಚೆನ್ನಾಗಿ ಬಂದಿದೆ. 7 ವರ್ಷದ ಮುಂಚೆ ಬಚ್ಚೇಗೌಡನ ಮಗನ ಪಾತ್ರನೇ ಮಾಡಿದ್ದೆ. ಅವಾಗ ಸ್ವಲ್ಪ ಚಿಕ್ಕ ಹುಡುಗ, ಇನ್ನು ಚಿಗುರು ವಯಸ್ಸು. ಈಗ ಒಂಚೂರು ಹೌದು, ಈಗ ನೀನು ನಾನು ಬಚ್ಚೇಗೌಡನ ಅಂತ ಹೇಳೋ ತರ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಫ್ರೇಮ್ ಟು ಫ್ರೇಮ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗು ನಕ್ಕು ತೇಲಾಡ್ಬೋದು ಆ ತರ ಕಾಮಿಡಿ. ಮಂಜಣ್ಣ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ರವಿ ಸರ್ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು, ಯಾಕೆಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಎಂಟ್ರಿ. ತುಂಬಾ ಚೆನ್ನಾಗಿ ಬಂದಿದೆ. ಮಹೇಶ್ ಅಣ್ಣನ ಶ್ರಮ ಇವತ್ತಿಗೆ ಫಲ ತುಂಬಾ ದೊಡ್ಡದಾಗಿ ಸಿಗ್ಲಿ ಅಂತ ಕೇಳ್ಕೊಂತ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ಕೊಂತ ಇದ್ದೀವಿ. ಹೌದು, ಮುಂದಿನ ಅಯೋಗ್ಯ 3 ಅಲ್ಲಿ ಯಾವ ತರ ಇರುತ್ತೆ ನೋಡ್ಬೇಕು ಸರ್. ಥ್ಯಾಂಕ್ ಯು.